ನಮಸ್ಕಾರ ವೀಕ್ಷಕರೇ, ನೇರ ನುಡಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಇಸ್ಮಾಯಿಲ್ ಎಂ ಶೇಖ್. ಇವತ್ತು ತಮಗೆ ಪರಿಚಯಿಸಲಿರುವ ವ್ಯಕ್ತಿ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಪುರಸಭೆ ಅಧ್ಯಕ್ಷರು. 5 ತಿಂಗಳಲ್ಲೇ ಸಿಂದಗಿಯ ಚಿತ್ರಣವನ್ನೇ ಬದಲಿಸಿದಂಥ ಪರಿಚಯ ತಮ್ಮೊಡನೆ ಮಾಡಲಿದ್ದೇವೆ. ಈ ಒಂದು ಸಂದರ್ಶನಕ್ಕೆ ನಾವು ಇವತ್ತು ನಮ್ಮ ಅತಿಥಿಗಳಾದಂಥ ಶಾಂತಗೌಡ ಬಿರಾದಾರ್ ಇವರನ್ನು ನಮ್ಮ ಸುದ್ದಿವಾಹಿನಿಗೆ ಪರಿಚಯ ಮಾಡಿಸಲಿದ್ದೇವೆ. ಸರ್ ನಮಸ್ಕಾರ. ಸರ್ ಸುದ್ದಿವಾಹಿನಿಗೆ ಸ್ವಾಗತ. ಸಿಂದಗಿ ಪುರಸಭೆ ಅವಧಿಯಲ್ಲಿ ತಾವು ಸುಮಾರು ಈಗ 5 ತಿಂಗಳ ಅವಧಿ ಪೂರೈಸಿದ್ದೀರ. ಈ ಒಂದು 5 ವರ್ಷದ ಸದಸ್ಯ ಅವಧಿಯಲ್ಲಿ ಸುಮಾರು 5 ತಿಂಗಳ ಕಾಲ ತಾವು ಈ ತಾಲೂಕಿನ ಒಬ್ಬ ಪ್ರಥಮ ಪ್ರಜೆಯಾಗಿ ಸಿಂದಗಿ ಪುರಸಭೆಯ ಅಧ್ಯಕ್ಷರಾಗಿ ತಾಲೂಕಿನಲ್ಲಿ ಯಾರೂ ಊಹಿಸೇ ಇರಲಿಲ್ಲ ತಾವು ಇಂಥ ಹೆಜ್ಜೆಗಳು ಇಡ್ತೀರಂತ. ತಾವು ಈ ಅಧ್ಯಕ್ಷ ಸ್ಥಾನಕ್ಕೆ ಬಂದ ಮೇಲೆ ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಸದಸ್ಯರಿದ್ದಾಗ ಈ ರೀತಿ ಕನಸುಗಳೇನಾದ್ರು ಕಂಡಿದ್ದೀರಾ ಅಂತಕ್ಕಂಥ ಪ್ರಶ್ನೆ. 2001ರಲ್ಲಿ ಪ್ರಥಮ ಬಾರಿ ಪುರಸಭೆ ಸದಸ್ಯ, ಆಮೇಲೆ 2ನೇ ಬಾರಿ 2003ರಲ್ಲಿ ಮತ್ತೊಮ್ಮೆ ಮರು ಆಯ್ಕೆಯಾಗಿ ಪುರಸಭೆ ಸದಸ್ಯ. ಹೀಗಾಗಿ ನನಗೆ ಸಿಂದಗಿ ಹಿಂಗೆ ಮಾಡಬೇಕು, ನಾನು ಅಧ್ಯಕ್ಷ ಆಗಿ ಹಿಂಗೆ ಮಾಡಬೇಕು ಅನ್ನೋದು ಕನಸು ಕಟ್ಟೋನು. ಆ ಕನಸಿನಿಂದೇ ಆ ಕನಸೇ ಇವತ್ತು ನಾನು ನನಸು ಮಾಡಿ ಪ್ರಯತ್ನ ಮಾಡಿದೆ. ಸ್ವಲ್ಪ ಕಾಲಾವಕಾಶ ಸಿಕ್ಕಿರಬೇಕು, ಆದರೆ ಅದರಲ್ಲಿ ಎಷ್ಟು ಆಗ್ತದೆ ಸಾಧ್ಯ ಆದಷ್ಟು ನಾನು ಸಿಂದಗಿ ಪುರಸಭೆ ಕಳಂಕ ಹೊತ್ಕೊಂಡದ, ಆ ಕಳಂಕ ಮುಕ್ತ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ನಾನು ಆ ಕಾರ್ಯ. ಸಿಂದಗಿ ತಾಲೂಕಿನಲ್ಲಿ ಬಹಳಷ್ಟು ಜನ ಅಧ್ಯಕ್ಷರಾದರು, ಅಲ್ಲಿಂದ ಘಟಾನುಘಟಿಗಳೆಲ್ಲ ಅಧ್ಯಕ್ಷರಾಗಿ ಹೋಗಿದ್ದಾರೆ. ತಮ್ಮ ಕಾಲಘಟ್ಟದ ಕಡಿಮೆ ಅವಧಿಯಲ್ಲಿ ಈಗ 5 ತಿಂಗಳ ಅವಧಿ ತಾವು ಆಡಳಿತ ಮಾಡಿದ್ದೀರಾ. ಇನ್ನೊಂದು 5 ತಿಂಗಳು ಒಂದು ವರ್ಷ ಅವಧಿ ಇದೆ. ಈ ಒಂದು ಇನ್ನೂ ಉಳಿದಂಥ ಅವಧಿಯಲ್ಲಿ ಯಾವ ರೀತಿ ತಾವು ಸಿಂದಗಿ ಯಾವ ರೂಪದಲ್ಲಿ ಕಾಣಲು ಬಯಸ್ತೀರಿ? ಈಗ ಮಾನ್ಯ ಶಾಸಕರ ಸಹಕಾರ ಭಾಳ ಅದ. ಈಗ ಸಿಂದಗಿ ಪುರಸಭೆಗೆ ಎಲ್ಲ ರೀತಿಯಲ್ಲಿ ನಾವೆಲ್ಲ ವಾರ್ಡ್ನಾಗೂ ಎಲ್ಲ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನೋದು ಒಂದು ಗುರಿ ಇಟ್ಕೊಂಡಾರು ಶಾಸಕರು. ಅವ್ರು ಕೂಡ ನಾವು ಒಳ್ಳೆ ರೀತಿ ಕೈ ಜೋಡಿಸಿ ನಾವೆಲ್ಲ ಸದಸ್ಯರು ಸಹಕಾರ ಕೊಟ್ಟೇವೆ. 100% ಅವರು ಸಿಂದಗಿ ಅಭಿವೃದ್ಧಿ ಪಡಿಸ್ತಾರೆ ಅನ್ನೋ ಒಂದು ಇದು. ಅವರು ಆ ಪ್ರಯತ್ನ, ಶಾಸಕರು ಆ ಪ್ರಯತ್ನದಾಗ ನಮ್ಮ ಸದಸ್ಯರೆಲ್ಲರೂ ಸಹಕಾರ ಕೊಡ್ತಾ ಇದ್ವಿ. ನಮ್ಮ ಸದಸ್ಯರೆಲ್ಲರೂ ಸಹಕಾರ ಕೊಟ್ಟಿದ್ದರಿಂದ ಈ ಕಾರ್ಯಕ್ಕೆ ನಾನು ಇದು ಮಾಡಿಕೊಂಡೆ. ಈ ಕಾರ್ಯ ಮಾಡಲಿಕ್ಕೆ ಶಾಸಕರು ಸದಸ್ಯರು ಸಹಕಾರ ಭಾಳ ಕೊಟ್ಟರು. ಎಲ್ಲ ಥರ ಕಾರ್ಯಾಚರಣೆ ಮಾಡಲಿಕ್ಕೆ ಎಲ್ಲ ಸಹಕಾರ ಕೊಟ್ಟರು. ಅದೇ ರೀತಿ ಶಾಸಕರಿಗೆ ನಾವು ಸಹಕಾರ ಕೊಟ್ಟೆವು. ಶಾಸಕರು ಈ ಸಿಂದಗಿ ಅಭಿವೃದ್ಧಿಗೆ ಸಹಕಾರ ಮಾಡ್ತಾರೆ. ಸಿಂದಗಿ ಬಂಗಾರದ ಜಿಲ್ಲೆಗೆ ಅಂತ ಹೆಸರಿರ್ತಕ್ಕಂಥ ಸಿಂದಗಿ ನಗರ. ಇಲ್ಲಿ ಅನೇಕ ದಾರ್ಶನಿಕರೆಲ್ಲ ಹೋಗಿರ್ತಕ್ಕಂಥ ನಾಡು ನಮ್ಮ ಸಿಂದಗಿ ನಾಡು. ಈ ಸಿಂದಗಿಯಲ್ಲಿ ಒಂದು ಪುರಸಭೆಯ ಅಧ್ಯಕ್ಷ ಸ್ಥಾನ ಅದು ಅವಿರೋಧವಾಗಿ ಆಯ್ಕೆಯಾಗಿದ್ದೀರಿ. 23 ಜನ ಸದಸ್ಯರನ್ನು ಒಂದು ಪಕ್ಷದಲ್ಲಿ ಒಂದು ತಕ್ಕಡಿಯನ್ನು ತೂಗಾಕಿ ಸದಸ್ಯ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಆಗೋದು ದೊಡ್ಡ ಪ್ರಶ್ನೆ. ಇದು ಯಕ್ಷ ಪ್ರಶ್ನೆ. ಎಲ್ಲ ಕಡೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಎಲೆಕ್ಷನ್ ಆಗಿರ್ತವೆ, ಎಲ್ಲ ಭಿನ್ನಾಭಿಪ್ರಾಯಗಳಿರ್ತಾವೆ, ಹಾಗೇನೂ ಇರ್ತವೆ. ಆದ್ರೆ 23 ಜನ ಸದಸ್ಯರು ಒಮ್ಮತವಾಗಿ ತಮ್ಮನ್ನು ಬೆಂಬಲಿಸುತ್ತಾರೆ. ಈಗ ಮಾನ್ಯ ಶಾಸಕರು ಅಲ್ಲಿ ನಮ್ಮ ಸದಸ್ಯರಿಗೆ ಒಂದು ಬಾರಿ ಅವ್ರಿಗೆ ಅವಕಾಶ ಕೊಟ್ಟು ನೋಡ್ಬೇಕು, ಏನು ಅಭಿವೃದ್ಧಿ ಪಡಿಸ್ತಾನೆ ಅಂಬೋದು ಒಂದು ಅವಕಾಶ ಕೊಟ್ಟು ನೋಡ್ಬೇಕಂತ ಅವರು ನನ್ನ ಮ್ಯಾಗ ಆಸೆ ತಗೊಂಡು ನಂಬಿಕೆ ಇಟ್ಟು ನನಗೆ ಈ ಅವಕಾಶ ಕೊಟ್ಟಾರೆ. ಯಾರೂ ನನಗೆ ಇವತ್ತಿಗೂ ಯಾರೂ ಸಹಕಾರ ಮಾಡಿಲ್ಲ ಅನ್ನೋ ಮಾತೇ ಇಲ್ಲ. ಯಾಕಂದ್ರೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡ್ಯಾರ. ಸಹಕಾರ ಮಾಡ್ಯಕತ್ತಿದ್ದಕ್ಕೆ ನಾನು ಹುರಿದುಂಬದಂಗೆ ಆಲಿಕತ್ತ ನಾನು ಕೆಲಸ ಮಾಡ್ಬೇಕು, ಇನ್ನೂ ಜಾಸ್ತಿ ಕೆಲಸ ಮಾಡ್ಬೇಕು ನಿಜ. ಅವಿರೋಧ ಆಲಿಕ್ಕೂ ಅದೇ ಕಾರಣ. ನನ್ನ ಮ್ಯಾಲ ನಂಬಿಕೆ ಇಟ್ಟೆ ಅವ್ರು ನನಗೆ ಅವಿರೋಧ ಮಾಡಿ. ಸರ್ ನನ್ನ ವೈಯಕ್ತಿಕ ಇದು ಪೂರಾ ಊರೇ ನಂದು. ನಾನು 14ನೇ ವಾರ್ಡಿಗೆ ಸೀಮಿತ ಅಲ್ಲ, ನಾನು 11 ವಾರ್ಡಿಗೆ ಸೀಮಿತ ಅಲ್ಲ. ಯಾಕಂದ್ರೆ ನಾನು ಇಲ್ಲಿ ಹುಟ್ಟು ಬೆಳೆದಿದ್ದು ನನಗೆ ಊರು ಗೌಡ್ರು ಅಂತಾರೆ ಹೆಚ್ಚು ಕಮ್ಮಿ. ಅದಕ್ಕೆ ನಾನು ಆ ಉದ್ದೇಶ ಏನಿಲ್ಲ. 14ನೇ ವಾರ್ಡ್ ಅಂತಲ್ಲ, ನಾನು ಊರೇ ಅಭಿವೃದ್ಧಿ ಪಡ್ಬೇಕಂತ ನಾನು ಆಸೆ ಇಲ್ಲ. ಊರಿಗೆ ಮೊದಲು ಹಿಡಿದು ಹಿಂದೆ ಪೂರ್ವಜರಿಂದ ಒಂದು ಗೌಡಿಕೆ ಬಂದಿರ್ತಾವೆ. ಹಾಗೆ ಸಿಂದಗಿ ನಗರದಲ್ಲಿ ತಾವು ಗೌಡರು. ಈ ಗೌಡ್ರ ಗತ್ತೆ ಏನಾರು ಈ ರೀತಿ ಗೌಡ್ರ ಗತ್ತೆ ಹಿಂಗಿರುತ್ತಾ ಅಂತ. ಗೌಡ್ರ ಗತ್ತೆ ಈ ರೀತಿ ಜನರಿಲ್ಲ ನೋಡಿ. ಈಗ ಸಿಂದಗಿ ಎಷ್ಟೋ ಜನ ಪುರಸಭೆ ಅಧ್ಯಕ್ಷರಾದ್ರು ಹೋದ್ರು ಪರವಾಗಿಲ್ಲ. ಅಕ್ರಮ ಸಡ್ಡುಗಳಾಗಿರ್ಬೋದು, ಅಕ್ರಮ ಗೂಡಂಗಡಿಗಳಾಗಿರ್ಬೋದು, ಅಂಥವು ತೆರವುಗೊಳಿಸ್ತಕ್ಕಂಥ ಕಾರ್ಯ ಯಾರೂ ಆ ಕಾರ್ಯಕ್ಕೆ ಕೈ ಹಾಕಿಲ್ಲ ಇಲ್ಲಿವರೆಗೂ. ನಾವು ನೋಡೋದಾಗಿ ಜನಸಾಮಾನ್ಯರಿಗೆ, ಗ್ರಾಮದಿಂದ ಬಂದಂಥ ಜನಸಾಮಾನ್ಯರಿಗೆ ಆಗಿರ್ಬೋದು, ಏನೋ ಆಗಿರ್ಬೋದು, ಮಾರಿ ಮುಂದೆ ಫುಟ್ಪಾತಲ್ಲಿ ಸೈಕಲ್ ಮೋಟರ್ ತರಬುದ್ರು ಸಮಸ್ಯೆಗಳು ಕ್ರಿಯೇಟ್ ಆಗ್ತಿದ್ವು.
ಅಂಥದ್ದನ್ನೆಲ್ಲ ತಾವು ಯಾವುದೇ ರೀತಿಯ ಎಲ್ಲಿಯೂ ಕೂಡ ಕೊಂಚಿತ್ತು ತೊಂದರೆ ಬಾರದ ಹಾಗೆ ಜನರನ್ನು ಮನವೊಲಿಸಿ ಆಗಿರ್ಬೋದು, ಅಥವಾ ಪಕ್ಷದಲ್ಲಿ ವಿರೋಧ ಪಕ್ಷ, ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷ ಇರುತ್ತೆ, ತಾವೆಲ್ಲವೂ ಫೇಸ್ ಮಾಡಿ ಆ ರೀತಿ ಇದ್ದಂಥ ಕ್ರಿಟಿಕಲ್ ಇದ್ದಂಥ ಗೂಡಂಗಡಿಗಳನ್ನು ತೆರವುಗೊಳಿಸಿದ್ರಿ. ಜನರಿಗೆ ತೊಂದರೆ ಮಾಡಿ ಕೊಟ್ಟಿದ್ದೀರಲ್ಲ, ಈಗ ಜನರು ಏನಂತಾರೆ, ತೊಂದರೆ ಮಾಡಿ ಕೊಟ್ಟಿದ್ದೀರ ಜನರ ಪ್ರಶ್ನೆ, ಇದು ನನ್ನ ಪ್ರಶ್ನೆ ಅಲ್ಲ. ಜನರು ಏನಂತಾರೆ, ಈಗ ಎಲ್ಲ ಗೂಡಂಗಡಿಗಳು ತೆರವು ಮಾಡಿದ್ದೀರಾ, ಈಗ ಮುಂದಿನ ತಮ್ಮ ರೂಪರೇಷೆಗಳು ಯಾವ ರೀತಿ ಇರುತ್ತೆ ಒಂದು ಸಿಂದಗಿ ನಗರದ ಅಭಿವೃದ್ಧಿಗೆ ಹಲವಾರು ಕನಸುಗಳ ಕಂಡು ತಾವೇನದ ಈಗ ಮುಂಚಿತವಾಗಿ ಪ್ರಪ್ರಥಮ ಬಾರಿಗೆ ತಾವು ಅಧ್ಯಕ್ಷರಾಗಿ ಆಯ್ಕೆ ಆದ್ಮೇಲೆ ಗೂಡಂಗಡಿಗಳ ತೆರವು ಕಾರ್ಯಾಚರಣೆ ಮಾಡಿದ್ದೀರಿ. ಆ ಗೂಡಂಗಡಿಗರ ಕಾರ್ಯಾಚರಣೆ ತೆರವಿನಲ್ಲಿ ಹಳಿ ತಹಸೀಲ್ ಆಫೀಸ್ ಇದೆ, ಈಗ ತಹಸೀಲ್ದಾರ್ ಆಫೀಸ್ ಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲ ಗೂಡಂಗಡಿಗಳು ತೆರವು ಮಾಡಿದ್ದಾರೆ. ಆದರೆ ಪರ್ಯಾಯ ವ್ಯವಸ್ಥೆಯಾಗಿ ಜನರಲ್ಲಿ ಏನಾದರೂ ಬಯಸ್ತಾ ಇದ್ದಾರೆ ಪುರಸಭೆಯಿಂದ, ನಮ್ಮ ಅಂಗಡಿಗಳೆಲ್ಲ ತೆರವಾಗಿದ್ದಾವೆ. ಈಗ ಅಲ್ಲಿ ದಿನನಿತ್ಯದ 100, 200, 200 ರೂಪಾಯಿ ಗಳಿಸ್ತಕ್ಕಂಥ ವ್ಯಕ್ತಿಗಳೆಲ್ಲ ಆ ಪಕ್ಕದಲ್ಲಿ ಇರತಕ್ಕಂಥವೆಲ್ಲ ಅವರು ಪರ್ಯಾಯ ವ್ಯವಸ್ಥೆಯಾಗಿ ಪುರಸಭೆಯಿಂದ ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು, ಇಲ್ಲ ತಾವು ಏನಾದರೂ ಆ ಮುಂಚಿತವಾಗಿನೇ ಏನೋ ಪ್ಲಾನ್ ಮಾಡ್ಕೊಂಡಿದ್ರಾ ಅಂದ್ರೆ, ಈಗ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಮುಂಚಿತ ಒಂದು ಪ್ಲಾನ್ ಇರುತ್ತೆ. ಈಗ ಒಂದು ವಾರ್ಡ್ನಲ್ಲಿ ಯಾವ್ಯಾವ ಕೆಲಸಗಳಿರ್ತಕ್ಕಂಥ ಒಂದು ಕ್ರಿಯಾ ಯೋಜನೆ ಅಥವಾ ಒಂದು ಎಸ್ಟಿಮೇಟ್ ಆಗಿರುತ್ತೆ. ಈ ಯೋಜನೆಗಳಲ್ಲೆಲ್ಲ ಕಾಮಗಾರಿಗಳಿಲ್ಲ, ಏನೋ ಒಂದು ಸಮಸ್ಯೆಗಳಿದಾವೆ, ಆ ಸಮಸ್ಯೆಗಳು ಯಾವ ಪರಿಹಾರ ಮಾಡ್ಬೇಕಂತ ಮುಂಚಿತವಾಗಿ ತಾವು ಪುರಸಭೆಯಲ್ಲಿ ಮೀಟಿಂಗ್ ಮಾಡಿರ್ತೀರ, ಆ ಪುರಸಭೆಯಲ್ಲಿ ಚರ್ಚೆ ಮಾಡಿರ್ತೀರ. ಹಾಗಾಗಿ ತಾವೇನು ಗೂಡಂಗಡಿಗಳು ತೆರವು ಮಾಡಿದ್ದೀರಾ, ತೆರವು ಮಾಡಿರ್ತಕ್ಕಂಥ ಗೂಡಂಗಡಿ ಮಾಲೀಕರಾಗಿರ್ಬೋದು, ಇವತ್ತು ಅಲ್ಲಿ ಇರತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಮಾಲೀಕರು ಇರ್ತಕ್ಕಂಥದ್ದು ಯಾರೂ ಇಲ್ಲ. ಅಲ್ಲಿ ಪುರಸಭೆ ಮಾಲೀಕತ್ವದಲ್ಲಿ ಇರ್ತಕ್ಕಂಥ ಗೂಡಂಗಡಿಗಳ ಒಂದು ಏನು ಅವರು ತಮ್ಮ ಜೀವನ ರೂಪಿಸ್ಕೊಳ್ತಿದ್ರು, ಅವರಿಗೆ ಪರ್ಯಾಯ ವ್ಯವಸ್ಥೆಯಾಗಿ ತಾವೇನು ಮಾಡಿಕೊಡ್ತೀರಾ ಅಂತ. ಈಗ ಶಾಸಕರ ಮನೆಯ ಮುಂದೆ ಮೆಗಾ ಮಾರ್ಕೆಟ್ ಅಂತೇಳಿ ಮಾಡ್ತಾ ಇದ್ದಾರೆ ಶಾಸಕರು. ಅದು ಒಂದು 50 ಕೋಟಿ ರೂಪಾಯಿ ಪ್ರೊಜೆಕ್ಟ್ ಅದು. ಈಗ ಶಾಂಕ್ಷನ್ ಹಂತದಲ್ಲಿ ಅದು ಒಂದು ವೇಳೆ ಅದು ಈ ಕಾರ್ಯರೂಪಕ್ಕೂ ಬರ್ತದೆ. ಈಗ ಅದು ಬಂದಿಂದ ಅವರಿಗೆಲ್ಲ ಪರ್ಯಾಯ ವ್ಯವಸ್ಥೆ ಮೆಗಾ ಮಾರ್ಕೆಟ್ನೇ ಮಾಡ್ಬೋದು. ಯಾಕಂದ್ರೆ ಅವ್ರಿಗೆ ವ್ಯಾಪಾರ ಅಭಿವೃದ್ಧಿಗೆ ನಾವೇನು ಸಹಕಾರ ಮಾಡ್ತೀವಿ. ರೋಡ್ಸ್ನಾಗ ಇಡೋದ್ರಿಂದ ನಾನೇನು ರೋಡ್ಸ್ನಾಗ ಗೂಡಂಗಡಿ ಇಟ್ಟು ತೆಗಿಬೇಕಂತ ನನಗೇನು ಅವ್ರೇನು ನನ್ನ ವೈರಿ ಇದ್ದುದಿಲ್ಲ. ಅಲ್ಲಿಂದ ಯಾರಿಗೂ ಸೀಮಿತ ಇದೇ ಕಮ್ಯುನಿಟಿ ತೆಗಿಬೇಕು ಅದೇ ಹಿಂಗತೆ ಅಂತ ತೆಗಿಯೋ ಹೊತ್ನಾಗ ಎಲ್ಲರಿಗೂ ತೆಗೆದಿಲ್ಲ. ರೋಡ್ಸ್ನಾಗ ಇರೋದ್ರಿಂದ ಆಕ್ಸಿಡೆಂಟ್ಸು, ಅಲ್ಲಿಂದ ಪಾರ್ಕಿಂಗು ಭಾಳ ಸಮಸ್ಯೆ ಆಗ್ಲಿಕ್ಕತ್ತಿತ್ತು. ಆ ಉದ್ದೇಶದಿಂದ ತೆಗೆದಿತ್ತು. ಆದರೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ನಾನು ಏನು ಮಾಡ್ತೀನಿ, 100% ನಾನು ಆ ಮೆಗಾ ಮಾರ್ಕೆಟ್ನಲ್ಲಿ ಕೊಡಿಸೋ ವ್ಯವಸ್ಥೆ ಒಳಗೆ ಗೂಡಂಗಡಿ ಯಾರು ತೆರವು ಮಾಡಿದ್ರು ಅವ್ರಿಗೊಂದು ಸ್ವಲ್ಪ ನೋವಾಗಿರ್ಬೇಕು, ಅವ್ರಿಗೂ ಕ್ಷಮೆ ಯಾಚಿಸ್ತಿತ್ತು. ಯಾಕಂದರೆ ನಾನೇನು ನಮ್ಮ ಸಿಂದಗಿ ನಗರ ಸುಂದರೀಕರಣಕ್ಕಾಗಿ ನಾನು ಇವತ್ತು ಆ ಕಾರ್ಯಾಚರಣೆ ಮಾಡಿದ್ದು. ನಾನೇನು ಯಾವುದೇ ಉದ್ದೇಶ, ಯಾವುದೇ ರಾಜಕೀಯ ದುರುದ್ದೇಶ ಇಟ್ಕೊಂಡು ನಾನು ಮಾಡಿಲ್ಲ. ಎರಡನೇದು ನನಗೇನದ ಅವ್ರಿಗಾದರೂ ಅನ್ಯಾಯ ಮಾಡಬಾರ್ದು ಅನ್ನೋದು ಒಂದು ಗುರಿ ಇಟ್ಕೊಂಡಿದ್ದೆ. ಆದರೆ ನನಗೆ ರೋಡ್ಸ್ ಮ್ಯಾಗ ನಾನು ಗೂಡಂಗಡಿ ಮಾಡಿಕೊಡ್ತೀನಿ ಎಂಬುದು ಸುಳ್ಳದು. ನಾನು ಎಲ್ಲಿಯಾದರೂ ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೂ ಅದೊಂದು ಪ್ರಯತ್ನ ಮಾಡಿದ್ದೆ. ಈಗ ಈ ವಕಫ್ದವರು ಅಂಗಡಿಗಳು ಪಿಕ್ಚರ್ ಅವ್ರೇನೋ ಒಂದು 200 ಅಂಗಡಿ ಕೂಡಿಸ್ತಾರೆ, ಅಲ್ಲಿ ಅವ್ರಿಗೆ ವ್ಯವಸ್ಥೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಇವು ಸಣ್ಣ ಈ ಒತ್ತು ಗಾಡಿಗಳಿಗೆ ಟೇಲಾಗಳಿಗೆ ಅಲ್ಲೇ ಒಳಗಡೆ ಬ್ರೌನ್ಯಾಗೆ ಮಾಡಿಸ್ಬೇಕಂತ ಹೇಳಿಕೆ ಅವ್ರಿಗೆ ಮನವಿ ಮಾಡಿದ್ದೀವಿ. ಅವರು ಸಹಕಾರ ಕೊಡಲಿಕ್ತಾರೆ. ಹೀಗಾಗಿ ನನಗೆ ಇವತ್ತು ಸಿಂದಗಿ ಅಭಿವೃದ್ಧಿ ಆಗಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿಂದ ಪರ ವಿರೋಧ ಅಂತ ಇರುವುದೇ ರೀ. ಎಲ್ಲರೂ ನನ್ನ ಪರವಾಗಿ ಇರಬೇಕಂತ ಇರೋದಿಲ್ಲ. ಕೆಲವೊಂದು ಮಂದಿ ಅದಕ್ಕೆ ಸಹಕಾರ ಕೊಟ್ಟಾರ. 90% ಸಹಕಾರ ಕೊಟ್ಟರು, ಒಂದು 10% ಏನೋ ಹಿಂದೆ ಒದರಾಡಿರ್ಬೇಕು. ಮತ್ತು ಎಲ್ಲರೂ ಮಾತಾಡಿದ್ರು, ಎಲ್ಲರೂ ಇದು ಮಾಡಿದ್ರೆ ನಾನೇನು ಇದು ಆಗೋದಿಲ್ಲ. ಬರ ವಿರೋಧ 2 ಕೋಟಿ ರೂಪಾಯಿ ವಿಶೇಷ SFC ಅನುದಾನದಲ್ಲಿ ರಹೀಮ್ ಖಾನ್ ಅವರಿಂದ ಸಚಿವ ರಹೀಮ್ ಖಾನ್ ಅವರಿಂದ 2 ಕೋಟಿ ರೂಪಾಯಿ ವಿಶೇಷ ಅನುದಾನ ಕೊಡ್ತಾರೆ. ಅದರಿಂದ ನಾನು ಬಸವೇಶ್ವರ ಸರ್ಕಲಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ಎರಡೂ ಬದಿ ಪೆವರ್ಸ್ ಹಾಕಿ ಫುಟ್ಪಾತ್ ಮಾಡ್ತಾಯಿದ್ದೀನಿ. ಸೈಡ್ ಗ್ರಿಲ್ಲು ಇದು ಇಟ್ಕೊಂಡಿದ್ದೀನಿ. ಮುಂದಿನ ದಿನಮಾನದಾಗ ಇನ್ನೊಂದು ಸ್ವಲ್ಪ ಅನುದಾನ ಕೊಡ್ತೀನಿ ಅಂತ ರಹೀಮ್ ಖಾನ್ ಅವರು ಆಶ್ವಾಸನೆ ಕೊಡ್ತಾರೆ. ಬಜೆಟ್ ನಂತರ ಆ ಅನುದಾನ ಬಿಡುಗಡೆ ಆಗ್ತದೆ. 100 ನಾನು ಮೇನ್ ರೋಡ್ಗಳೆಲ್ಲ ಅಭಿವೃದ್ಧಿ ಪಡಿಸ್ತೇನೆ. ಈಗ ಸಿಂದಗಿ ನಗರದಲ್ಲಿ ಸಾಕಷ್ಟು ತಾವು ಏನೋ ಈಗೊಂದು ಕಾರ್ಯ ಮಾಡಿದ್ದೀರಾ, ಗೂಡಂಗಡಿಗೆ ತೆರವುಗೊಳಿಸಿದ ಕಮರ್ಸ್ಗಳನ್ನೆಲ್ಲ ಯಾರು ಕಬ್ಜಾ ಮಾಡ್ಕೋದ್ರೆಲ್ಲ ತೆರವುಗೊಳಿಸಿದ್ದೀರಾ. ಮತ್ತು ಇದೆಲ್ಲ ಅಪ್ರಿಷಿಯೇಟ್ ಆಗೋಂಥ ವರ್ಕ್ ಇದು ತಮ್ಮದು ಮಾಡಿದ್ದು. ಇನ್ನು ಸರ್, ಇಲ್ಲಿ ಮಲಗಣ ಕ್ರಾಸ್ದಿಂದ ಸ್ವಲ್ಪ ಮಟನ್ ಮಾರ್ಕೆಟ್ ಆಗಿ ಮಾಡಿದ್ದೀರಾ, ಮಟನ್ ಮಾರ್ಕೆಟ್ ಅಂತ ಕ್ರಿಯೇಟ್ ಮಾಡಿದ್ದೀರಾ. ಮೊದಲೇನೋ ಆಗಿತ್ತು, ಬಹುಶಃ ಅದೆಲ್ಲ ಅಷ್ಟೇ, ಏನೂ ಉಳಿದಿದ್ದಿಲ್ಲ, ಕಾರ್ಯರೂಪಕ್ಕೆ ಬಂದಿದ್ದಿಲ್ಲ. ಅದೆಲ್ಲ ಬೇರೆ ಚಟುವಟಿಕೆಗಳು ತಾಣಾಗಿತ್ತು. ಈಗ ತಾವೇನದೆಲ್ಲ ಅದಕ್ಕೆ ಮತ್ತೆ ವಿಶೇಷ ಅನುದಾನಗೇನು ಹಾಕಿ ಅದಕ್ಕೇನು ಡೆಮಾಲಿಷ್ ಮಾಡಿ ಮತ್ತು ಕ್ಲೀನಾಗಿ ಇಟ್ಟಿದ್ದಾರೆ. ಈಗ ಮತ್ತು ಅವ್ರು ಎಲ್ಲ ಅಂಗಡಿಗಳು ಕೊಡುವುದು ಯಾವಾಗ? ಈಗ ಆ ಮಟನ್ ಮಾರ್ಕೆಟ್ಗಳದ್ದು ಏನು ಪ್ರಾಬ್ಲಮ್ ಆಯಿತು, ನನಗೆ ಚಿಕನ್ ಅಂಗಡಿ, ಮಟನ್ ಅಂಗಡಿ ನನಗೆ ಇವೆಲ್ಲ ಗೊತ್ತಿದ್ದಿಲ್ಲ ಸರ್.
ನಾನು ಮಟನ್ ಅಂಗಡಿ ಚಿಕನ್ ಅಂಗಡಿ ಒಂದೇ ಅಂಗಡಿ ಮಾಡ್ತಾರ ಏನೋ ಒಂದು ಬಿಟ್ಕೊಂಡಿದ್ದೆ. ಚಿಕನ್ ಅಂಗಡಿನೇ ಬೇರೆ, ಮಟನ್ ಅಂಗಡಿನೇ ಬೇರೆ, ಹೀಗೆಲ್ಲ ಡಿಫ್ರೆನ್ಸ್ ಆಗಿ ಗೊತ್ತಾಯ್ತು ನನಗೆ. ಆಮೇಲೆ ನಮ್ಮ ಮತ್ತೆ ಮಟನ್ ಅಂಗಡಿ ಒಂದು 9 ಮಟನ್ ಅಂಗಡಿ ಅವ, 30 ಚಿಕನ್ ಅಂಗಡಿ ಅವ. ನಮ್ಮ ಮತ್ತೆ ಅಷ್ಟು ಅಂಗಡಿಗಳು ಅವಲ್ಲ ಇದು ಇತ್ತಿಲ್ಲ. ನಾನು ಹಳ್ಳಿ ಮಾರ್ಕೆಟ್ನಾಗ ಅದನ್ನು ಬಿದ್ದೋಗಿದ್ವಿ, ಅದು ರಿಪೇರಿ ಮಾಡಿಸಿದ್ವಿ, ರೆಡಿ ಆಗ್ಯದ. ಆ ಮಟನ್ ಅಂಗಡಿಯಾಗ 9 ಅಂಗಡಿ ಅಲ್ಲಿ ಅವ್ರಿಗೆ ಕೊಟ್ಟೆ ಕೊಡ್ತೀನಿ ಹಳ್ಳಿ ಮಾರ್ಕೆಟ್ನಲ್ಲಿ, ಹಳ್ಳಿ ಮಟನ್ ಮಾರ್ಕೆಟ್ನಲ್ಲಿ. ಅವು ಹೊಸವು ಏನು ಚಿಕನ್ 30, 20, 19 ಅಂಗಡಿದ್ದು ಮಕ್ಕಳ ಅಂಗಡಿಗಳು ಮತ್ತೊಂದಿಷ್ಟು ರೆಡಿ ಮಾಡಿಸಿದ್ವಿ. 10 ಅಂಗಡಿ ಆ ಚಿಕನ್ ಅಂಗಡಿಗೆ ಹತ್ರ ಅದೊಂದು ಸಪ್ರೇಟ್ ಮಾರ್ಕೆಟೇ ಮಾಡಿದ್ವಿ. ಅವೆಲ್ಲ ಕಂಪ್ಲೀಟ್ ರೆಡಿ ಆಗಿದ್ದು ಅವ್ರಿಗೆ ಅನ್ಸುತ್ತೆ ಮಾಡಿದ್ವಿ. ಇಲ್ಲ ಅಧ್ಯಕ್ಷರೇ, ಈ ಮುಂಚೆ ಭಾಳ ಜನ ಅಧ್ಯಕ್ಷರಾದಂತ ತಮ್ಮ ಹೇಳಿದೆ. ಈಗ ತಾವು ಅಧ್ಯಕ್ಷರಾಗಿದ್ದೀರಾ. ತಮ್ಮ ಆಡಳಿತ ಅವಧಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ತಮ್ಮನ್ನು ಆಹ್ವಾನ ಮಾಡಬೇಕಿದ್ದಾರೆ. ತಾವೊಬ್ಬ ನನ್ನ ಒಂದು ಮಾಹಿತಿ ಪ್ರಕಾರ ಅಥವಾ ನನ್ನ ಒಂದು ಸರ್ವೆ ಪ್ರಕಾರ ಅಧ್ಯಕ್ಷರಲ್ಲಿ ವಿಭಿನ್ನತೆ ಇರುತ್ತೆ. ತಾವು ಮಾಡಿರ್ತಕ್ಕಂಥ ವರ್ಕ್ ಜನರಿಗೆ ಕಾಣುತ್ತೆ, ಜನರು ಹೇಳ್ತಾರೆ, ಅಭಿಪ್ರಾಯಗಳು ತಿಳಿಸ್ತಾರೆ. ಹೀಗಾಗಿ ತಮ್ಮ ವಿಶೇಷವಾಗಿ ತಾವು ಒಂದು 14ನೇ ವಾರ್ಡಿನಿಂದ ಸದಸ್ಯರಾಗಿ ಆಯ್ಕೆಯಾಗಿದ್ದೀರಾ, ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದೀರಾ. ಹಾಗಾಗಿ 14ನೇ ವಾರ್ಡ್ನಲ್ಲಿ ಯಾವ ರೀತಿ ತಮ್ಮ ವರ್ಕ್ ಇದೆ ಅಂತಕ್ಕಂಥದ್ದು ಅಲ್ಲಿ 14ನೇ ವಾರ್ಡಿನ ಜನರ ಪ್ರಶ್ನೆ ಇದೆ. ನಾನು ಫಸ್ಟು ಕ್ಷಮೆ ಕೇಳ್ತೀನಿ 14ನೇ ವಾರ್ಡಿನಲ್ಲಿ. ಯಾಕಂದ್ರೆ ನಾನು ಯಾವುದೇ ರೀತಿ ಅಭಿವೃದ್ಧಿ ನಾನು ನಿರೀಕ್ಷೆ ಪಟ್ಟಂಗೆ ಅಭಿವೃದ್ಧಿ ಪಡಿಸೋಕ್ಕಾಗಲಿಲ್ಲ. ಯಾಕಂದ್ರೆ ನಾನು ಅನುದಾನದ ಕೊರತೆ ಅದ. ನಾನು ಹೀಗಾಗಿ ಒಂದು 2 ಕೋಟಿ 1 ಕೋಟಿ ಬಂದಿದ್ದ ಎಲ್ಲ ವಾರ್ಡಿಗೆ 2-2 ಲಕ್ಷ 3-3 ಲಕ್ಷ ಬಂದಿದ್ದು. ಯಾವುದೇ ವಾರ್ಡ್ ಡೆವಲಪ್ಮೆಂಟ್ 2-3 ಲಕ್ಷದಾಗ ಆಗೋದಿಲ್ಲ. ಹೀಗಾಗಿ ಫಸ್ಟ್ ಅವ್ರಿಗೆ ಕ್ಷಮೆ ಕೇಳ್ತೀನಿ. ಮುಂದಿನ ದಿನ ಅಂದಾಗ ನಾ ಅದನ್ನೂ ಹೇಳ್ಬಿಡ್ತೀವಿ. ಇವತ್ತು ನಾನು ಮುಂದಿನ ದಿನಮಾನ ಪುರಸಭೆಗೆ ಅದೇ ಮುಂದೆ ಮೇಲ್ದರ್ಜೆಗೆ ನಗರಸಭೆ ಆಧರಿಸೋದಕ್ಕೆ ನಾನು ಈ ಚುನಾವಣೆ ಅಂತ ಬಯಸ್ತೀನಿ. ಯಾಕಂದರೆ ನಗರಸಭೆ ಪುರಸಭೆ ಒಂದು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಮುಂದಿನ ದಿನಮಾನ ಒಳ್ಳೆಯ ವ್ಯಕ್ತಿಗೆ ನಾನು ಅಲ್ಲಿ ಸಾಧಿಸ್ತಂದು ಆ ವಾರ್ಡ್ ಉದ್ಧಾರ ಮಾಡೋದಕ್ಕೆ ನನ್ನ ಆಸೆ. ನಾನು ಮೂರು ಆಸಕ್ತಿ. ಮತ್ತೊಮ್ಮೆ ತಮಗೆ ಬಯಸಿದ್ರೆ ಯಾವ ರೀತಿ ಅಂತ ನಾವು ಹೇಳ್ತೀರಿ, ಬೇರೊಬ್ಬರು ಯಾರ್ಯಾರು ಬಯಸ್ತೀನಿ ಅಂತ. ನಾನು ಪುರಸಭೆಗೆ ಇಲೆಕ್ಷನ್ಗೆ ನಾನು ಕಾಂಟೆಸ್ಟ್ ಮಾಡಬಾರ್ದು ಅಂತ ಹೇಳ್ಬೋದು. ಈಗ ಓಕೆ, ಪರವಾಗಿಲ್ಲ. ಪುರಸಭೆ ಅಧ್ಯಕ್ಷರಾಗಿದ್ದೀರಾ, ನಿರೀಕ್ಷೆಗಳಿರ್ತಾವೆ ಜನರಲ್ಲಿ. ತಾವು ತಮ್ಮ ನಿರ್ಧಾರದ ಮೇಲೆ ಜನರ ಅಭಿಪ್ರಾಯಗಳಿರಲ್ಲ. ತಮ್ಮ ಅಭಿಪ್ರಾಯದ ಮೇಲೆ ಜನರ ನಿರ್ಧಾರಗಳು ಇರುವುದಿಲ್ಲ. ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಹೆಚ್ಚಿರುತ್ತೆ, ಹೈ ಇರುತ್ತೆ ಜನರು. ಇಲ್ಲ, ನನಗೆ ಈಗ ನಾ ಮಾಡಿದ ಕಾರ್ಯಕ್ಕೆ ಅದು ನನಗೆಲ್ಲ ವಾರ್ಡ್ ಜನರು ನನಗೆ ಕರಿತಾ ಇದ್ದಾರೆ. ನೀವು ಅದಿಂದಲೇ ಬೇಕು, ಇದು ಮಾಡ್ಬೇಕು ಒತ್ತಾಯ ಮಾಡಲೇಕತ್ತಾರೆ ಈಗ ಆಲ್ರೆಡಿ. ಅದಕ್ಕೆ ನನಗೆ ಆ್ಯಕ್ಚುಲಿ ಪುರಸಭೆ ಮ್ಯಾಗ ಮನಸ್ಸು ಉಳಿದಿಲ್ಲ ಸರ್. ಉಳಿದಿಲ್ಲಲಿಕ್ಕೇನು ಈಗ ಅಧ್ಯಕ್ಷ ಆಗಿಂದ ಮತ್ತೆ ಪುರಸಭೆ ಸದಸ್ಯನಾಗಬೇಕು ಅಂದ್ರೆ ಸಮಂಜಸ ಅಲ್ಲ. ನಾವು ಸಲಹಾ ಕೊಡಬೇಕು ಹೊರತು ಮುಂಬರೋ ಪೀಳಿಗೆಗೆ ಸಲಹಾ ಕೊಡಬೇಕು ಹೊರತು ಒಳ್ಳೆ ನಾವೇ ಹೋಗಿ ಕುತ್ಕೊಳ್ಳುತ್ತೇವೆ ಇಲ್ಲ. ಅಧ್ಯಕ್ಷರದು ಈ ಸಿಂದಗಿ ನಗರದ ಒಂದು ಗೌಡಿಕೆ ಮನೆತನದಿಂದ ಬಂದಂಥ ಶಾಂತು ಬಿರಾದರ್ ಸರ್ ಅವರ ಮಾತುಗಳು ಏನಂತಂದರೆ, ತಾವೊಮ್ಮೆ ಅಧ್ಯಕ್ಷರಾಗಿ ಅಧ್ಯಕ್ಷ ಸ್ಥಾನದಿಂದ ಮತ್ತೊಮ್ಮೆ ಅಧ್ಯಕ್ಷ ಸ್ಥಾನ ಆಗಿರ್ಬೋದು, ಇಲ್ಲ ಸದಸ್ಯ ಸ್ಥಾನ ಆಗಿರ್ಬೋದು, ಪುರಸಭೆಯ ಯಾವುದೇ ಒಂದು ಗದ್ದುಗೆ ಅಲಂಕರಿಸುವಂಥ ಇದು ಬೇಡ, ಹುನ್ನಾರಗಳು ಬೇಡ, ಏನೂ ಅವಶ್ಯಕತೆ ಇಲ್ಲ. ನಮ್ಮಿಂದ ಬೇರೆದವ್ರು ಯಾರು ಆ ಸ್ಥಾನಕ್ಕೆ ಬರಲಿ, ಅವರು ಏನಾದ್ರು ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಇಲ್ಲ, ಅವರು ರಾಜಕೀಯವಾಗಿರ್ತಾರೆ. ಆದರೆ ಪುರಸಭೆಯಿಂದ ಯಾವುದೇ ರೀತಿಯ ಎಲೆಕ್ಷನ್ಗಳು ಮಾಡಲ್ಲ, ನಾನು ಎಲೆಕ್ಷನ್ ಕಂಡಕ್ಟ್ ಮಾಡಲ್ಲ ಅನ್ನೋ ವಿಚಾರಗಳು ನಮ್ಮ ಈ ಸುದ್ದಿ ಮುಖಾಂತರ ಬಹಿರಂಗಪಡಿಸ್ತಾ ಇದ್ದಾರೆ. ದಯವಿಟ್ಟು ಅಧ್ಯಕ್ಷರೇ, ತಮ್ಮಲ್ಲಿ ಇನ್ನೊಂದು ಪ್ರಶ್ನೆ. ಈ ಉಳಿದಿರ್ತಕ್ಕಂಥ ಒಂದು 5-6 ತಿಂಗಳ ಅವಧಿ ಏನಿದೆ ಅಲ್ಲ ತಮ್ಮದು, ಈ 5-6 ತಿಂಗಳ ಅವಧಿಯಲ್ಲಿ ಸಿಂದಗಿಯ ಪ್ರಮುಖ ರಸ್ತೆಗಳಿದ್ದಾವೆ. ಪ್ರಮುಖ ರಸ್ತೆಗಳು ಎಲ್ಲ ಡೆಮೋಲಿಷ್ ಆಗಿದ್ದಾವೆ. ಇಲ್ಲ ಅದರಲ್ಲಿ ಈಗೇನು ಇನ್ನೊಂದು ಮದೀನಾ ನಗರ ಆ ಸೈಡ್ ಇರೋದು, ಮಲಗಾಡ್ ರಸ್ತೆಯಲ್ಲಿ ಇರೋದು ಒಂದು, ಈಗ ಅಲ್ಲೆಲ್ಲ ತಾವು ಸರ್ವೆ ಮಾಡಿಸಿದ್ದಾರೆ. ಈಗ ಬಹುಶಃ ಸರ್ವೆ ಮಾಡಿಸಿದ್ರೆ ಕೇಳ್ಪಟ್ಟಿದ್ದೇವೆ ನಾವು. ಆ ಸರ್ವೆ ಪ್ರಕಾರ ಮುಂದೆ ತಮ್ಮದು ಅಲ್ಲಿ ಏನು ವರ್ಕ್ ಕೆಲಸ ಏನಿದೆ ಅಂತ. ಮಲಗಾಡ್ ರಸ್ತೆಯಲ್ಲಿ ನಮ್ಮ ಪುರಸಭೆ ಒಂದು 2 ಎಕರೆ 4 ಗುಂಟೆ ನಮ್ಮ ಪುರಸಭೆ ಆಸ್ತಿ ಅದು ಏನಾಗಿದೆ ಆಲ್ರೆಡಿ 28 ಮಂದಿ ಪೌರ ಕಾರ್ಮಿಕರಿಗೆ 2 ಎಕರೆ 2 ಎಕರೆ ಸರ್ವೆ ನಂಬರ್ ಏನಾದ್ರು 278 ಸರ್ವೆ ನಂಬರ್ ಅಲ್ಲಿ 2 ಎಕರೆ 4 ಗುಂಟೆ ಆಸ್ತಿ ಇರೋದು. ಅದರಲ್ಲಿ ಈ ಪುರಸಭೆ ಪೌರ ಕಾರ್ಮಿಕರಿಗೆ 28 ಜನರಿಗೆ ಅಲ್ಲಿ ನಿವೇಶನ ಹಂಚಿಕೆ. ನಾನು ಮನೆ ಜನವರಿ 26ಕ್ಕೆ ಮಾಡಿ ಶಾಸಕರ ನೇತೃತ್ವದಾಗ 29 ಜನರಿಗೆ ಮತ್ತೆ 70 ವಿಷಯ ಮಾಡಿ ಈಗ ಅವರಿಗೆಲ್ಲ ಕಲ್ಲು ಹಾಕಿ ಫಿಕ್ಸ್ ಮಾಡಿಕೊಡ್ಬೇಕಾದ್ರೆ ಈಗ ಸೀಟ್ ರೆಡಿ ಮಾಡಿಕೊಟ್ರೆ ಬೌಂಡ್ರಿ ಫಿಕ್ಸ್ ಮಾಡಿ ಅವು ಯಾವ ಎನ್ಕ್ರೋಚ್ಮೆಂಟ್ ಆಗಿದ್ದು ಅಂತ ತೆರವುಗೊಳಿಸಿ ಅವ್ರಿಗೆ ನಾನು ಆ 29 ಜನಕ್ಕೂ ನಿವೇಶನ ಕೊಡ್ತೀನಿ. ಅಲ್ಲಿ 29 ಜನಕ್ಕೆ ಕೊಡೋಷ್ಟು ನಿವೇಶನ ಆಗ್ತದೆ ಸರ್.
ಹೌದು. ಆ ಒಂದು 2 ಎಕರೆ ಆಸ್ತಿಯಲ್ಲಿ ತಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಆಸ್ತಿಯಲ್ಲೇ ಎಲ್ಲ ಪೌರ ಕಾರ್ಮಿಕರಿಗೆ ನಿವೇಶನಗಳು ಕೊಟ್ಟಿದ್ದಾರೆ ನಾವು. ಮತ್ತೆ ಭವನ ಕೂಡ ಅಲ್ಲೇ ಮಾಡೋದು. ಆ ಪುರಸಭೆಯ ಕಾರ್ಮಿಕರ ಭವನ ಏನು ಕಾರ್ಮಿಕರ ಭವನ ಮಾಡಿದ್ದೇವೆ ಸರ್, ಆಲ್ರೆಡಿ ಮಾಡಿದ್ದೀವಿ. ಅದು ಈಗೇನದ ಕಾರ್ಯರೂಪಕ್ಕೆ ತರ್ತೀವಿ ಸರ್. ಈಗ ಅದು ಉದ್ಘಾಟನೆ ಆಗಿಲ್ಲ. ನಾನು ಶಾಸಕ ಇದು ತೊಗೊಂಡು ಡೇಟ್ ತೊಗೊಂಡು ಅದೆಲ್ಲ ಕ್ಲೀನಾಗಿ ಮಾಡಿಸ್ಕೊಂಡು ಮಾಡಿಲ್ಲ. ಸರ್ವೆ ಮುಗಿದು ಎಲ್ಲ ಮುಗಿದು ನಾವು ಬೌಂಡ್ರಿ ಫಿಕ್ಸ್ ಮಾಡಿ ಕಲ್ಲು ಹಾಕಿ ಅವಾಗ ಶಾಸಕ ನೇತೃತ್ವದ ಆ ಭವನ ಉದ್ಘಾಟನೆ ಮಾಡ್ತೀವಿ ಸರ್. ಅಧ್ಯಕ್ಷರೇ, ತಾವು ಈಗ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀರಾ. ನಾನು ಕೂಡ ನೋಡಿದ್ದೀನಿ ತಮಗೆ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಯಾವ ಒಂದು ಕಾರ್ಯಕ್ರಮದಲ್ಲಿ ತಾವು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿಲ್ಲ. ಆ ಉದ್ದೇಶಕ್ಕೆ ತಮ್ಮನ್ನು ಇವತ್ತು ನಾವು ಸಂದರ್ಶನ ಹೊಂದಿರೋದು. ಇನ್ನೂ ಒಂದು, ಕರ್ನಾಟಕ ರಾಜ್ಯ ಆಗಿರ್ಬೋದು ಅಥವಾ ಈ ನಮ್ಮ ಕೇಂದ್ರದಲ್ಲಿ ಆಗಿರ್ಬೋದು, ಬುಲ್ಡೋಸರ್ ಬಾಬಾ ಅಂದರೆ ಯೋಗಿ ಆದಿತ್ಯನಾಥ್ ಹೆಸರು ತಿಳಿ ಬರುತ್ತೆ ಎಲ್ಲ ಕಡೆಯಲ್ಲಿ. ಅದು ಬಿಟ್ಟರೆ ಎಲ್ಲೋ ಒಂದು ಕರ್ನಾಟಕದ ಮೂಲೆಯಲ್ಲಿರ್ತಕ್ಕಂಥ ಸಿಂದಗಿಯಲ್ಲಿ ಮತ್ತೆ ಅದೊಂದು ಹೆಸರು ಗೋಚರಿಸ್ತಾ ಇದೆ, ಬುಲ್ಡೋಜರ್ ಗೌಡ್ರು ಅಂತ. ತಮಗೆ ಈ ಹೆಸರಿನಿಂದ ತಮಗೆ ಹೇಗೆ ಅನಿಸುತ್ತೆ ಅಂತ? ಜನರು ಕೊಟ್ಟಿರೋದು ಬಿರುದು ಇದು ತಮಗೆ, ಬುಲ್ಡೋಜರ್ ಗೌಡ್ರು ಅಂತ. ಸರ್ ಜನರಿಗೆ ಏನು ಕೊಟ್ಟರು ಅದಕ್ಕೆ ನಾವು ಇದು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನನಗೆ ಆ್ಯಕ್ಚುಲಿ ಹೆಮ್ಮೆ ಅನಿಸ್ತು ನನಗೆ. ಯಾಕಂದರೆ ಜನರು ನನ್ನ ಮ್ಯಾಗ ಇಷ್ಟೊಂದು ನಂಬಿಕೆ ಇಟ್ಟು ನನಗೆ ಇದು ಮಾಡ್ಯಾರ ಬಳಕ ಅವ್ರು ಏನು ಹೆಸರು ಕೊಟ್ಟರು ಅದಕ್ಕೆ. ಅಧ್ಯಕ್ಷರೇ, ಈಗ ಸಿಂದಗಿ ತಾಲೂಕಲ್ಲಿ ತಾವು ಸಿಂದಗಿ ನಗರವನ್ನು ಒಂದು ಬೇರೆ ರೀತಿಯಾಗಿ ಕಾಣಬೇಕು, ಇಲ್ಲ ಯಾವುದೇ ರೀತಿ ಅಕ್ರಮಗಳ ಚಟುವಟಿಕೆಗಳು ಎಲ್ಲಿ ನಡೆದಿರ್ತಾವೆ, ತಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಒಂದೊಂದು ಭಿನ್ನವಾಗಿ ತಾವೆಲ್ಲ ಗುರುತಿಸಿ ಅದಕ್ಕೆ ರೂಪುರೇಷೆಗಳು ನೀಡಿದ್ದೇವೆ. ಈಗ ಪುರಸಭೆಯಲ್ಲೇ ಪುರಸಭೆಯ ಅಧಿಕಾರಿಗಳಾಗಿರ್ಬೋದು ಅಥವಾ ಕೆಳದರ್ಜೆ ಅಧಿಕಾರಿಗಳಾಗಿರ್ಬೋದು, ಮೇಲ್ದರ್ಜೆ ಅಧಿಕಾರಿಗಳಾಗಿರ್ಬೋದು, ಅಲ್ಲಿ ಒಂದು ಮಾತಾಡೋಕ್ಕೆ ಜನರಲ್ಲಿ ಏನು ಅಭಿಪ್ರಾಯಗಳಪ್ಪ ಅಂತಂದ್ರೆ ಇಷ್ಟು ದಿನ ಇದ್ದಿದ್ದೇ ಒಂದು ಪುರಸಭೆ ಬೇರೆ, ಇನ್ಮೇಲೆ ಇರುವುದೇ ಒಂದು ಬೇರೆ ಅಂತ ಜನರ ಅಭಿಪ್ರಾಯಗಳಿದ್ದಾವೆ. ಅದೊಂದು ಇದೆಯಲ್ಲ, ವ್ಯಾಖ್ಯಾನವಿದೆ, ಖಾನೆ ದೂಗ ಅಂತ. ಆ ರೀತಿ ಯಾರೂ ಅಲ್ಲಿ ಇಷ್ಟು ದಿನ ಏನು ಅಕ್ರಮಗಳು ನಡೆದಿದ್ದು, ಇಷ್ಟು ದಿನ ಏನು ಅವ್ಯವಹಾರಗಳು ನಡೆದಿದ್ದು, ಇಷ್ಟು ದಿನ ಏನೋ ಒಂದು ಬೇರೆ ರೀತಿಯ ಚಟುವಟಿಕೆಗಳು ನಡೆದಿದ್ದು ಈಗ ಅಲ್ಲಿ ಪುರಸಭೆಯಲ್ಲಿ ಕಾಣ್ತಾ ಇಲ್ಲ. ಇದರಿಂದ ಜನರಲ್ಲಿ ಬಹಳ ಒಂದು ಸಂತಸದ ವಾತಾವರಣ ಸೃಷ್ಟಿಯಾಗಿದೆ. ಅದು ತಾವು ಇರುವವರೆಗೆ ಸೀಮಿತವಾಗಿರಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ನಾನು ಮಾಡ್ಬೇಕಾಗಿದ್ದ ಕೆಲಸನೇ ಇದೆ. ನಾನು ಏನು ಇವತ್ತು ನಾನು ಮಾಡ್ಕೊಂಡು ಹೊಂಟಿದ್ದೀನಿ, ಮುಂದಿನ ದಿನಮಾನದಾಗೂ ಅದೇ ರೀತಿ ನಡಿಬೇಕು ಅನ್ನೋದು ಒಂದು ಆಸೆ. ನಾ ಖಾನೆದುಂಗ ಅನ್ನೋಕ್ಕಿಂತ ಏನದಲ್ಲ, ಅದು ಕಾರ್ಯರೂಪಕ್ಕೆ ಬರ್ಬೇಕಾಗಿದೆ ನನಗೆ. ನನ್ನೊಂದು ಪ್ರಯತ್ನ ಅಷ್ಟೇ. ನಾನು ಏನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಇವತ್ತು ಈಗ ಎಲ್ಲ ಸಿಬ್ಬಂದಿವರೆಗೂ ನನಗೆ ಸಹಕಾರ ಕೊಟ್ಟಿಲ್ಲ. ಎಲ್ಲ ಸಿಬ್ಬಂದಿಯವ್ರ ಸಹಕಾರ ಅಂದರೆ ನಮ್ಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಾರೆ. ಪಾಪ ಈಗ ಅವ್ರಿಗೆ ಅನ್ಬಾರ್ದು, ಈಗ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿ ರಾತ್ರಿ 8 ಗಂಟೆವರೆಗೂ ಕೆಲಸ ಮಾಡ್ತಾಯಿದ್ದಾರೆ. ಜನರಿಗೆ ಇದು ಸ್ಪಂದಿಸ್ಲಿಕ್ಕತ್ತಾರ. ಇನ್ನೇನು ಸ್ವಲ್ಪ ಕಂಪ್ಯೂಟರ್ನಾಗ ಒಂದು ಸ್ವಲ್ಪ ವೀಕ್ ಅದಾರ. ಮುಂದಿನ ದಿನಮಾನದಾಗ ಸರಿಪಡಿಸ್ಕೊಂಡು ಅದನ್ನು ಕ್ಲಿಯರಾಗಿ ಮಾಡಿಕೊಡ್ತಾರೆ. ಯಾವುದೇ ರೀತಿ ಜನರಿಗೆ ತೊಂದರೆ ಆಗಲ್ಲ ನೋಡ್ಕೋಬೇಕಂತ ನಾನು ಕಂಡೀಷನ್ ಮಾಡಿದ್ದೀನಿ. ಯಾರಿಗೆ ಲಂಚ ಬರತ್ತಾರಂತೂ ಭಾಳ ಕಡಿಮೆ ನಮ್ಮ ಹತ್ರ. ನೀವು ನಮ್ಮ ಸಿಂದಗಿ ಏನು ಕಳಂಕ ಇತ್ತು ಆ ಕಳಂಕ ಮುಕ್ತ ಆಲಿಕತ್ತು ಅನ್ನೋದು ಒಂದು ನನಗೆ ಈಗ ಮಟನ್ ಮಾರ್ಕೆಟ್ದವರಿಗೆ ಸಪ್ರೇಟಾಗಿ ಮಟನ್ ಮಾರ್ಕೆಟ್ ಮಾಡ್ಕೊಂಡಿದ್ದೀರಾ, ಚಿಕನ್ ಮಾರ್ಕೆಟ್ದವ್ರಿಗೆ ಚಿಕನ್ ಮಾರ್ಕೆಟಾಗಿ ಸಪ್ರೇಟಾಗಿ ಮಾಡ್ಕೊಂಡಿದ್ದೀರಾ. ಅದೇ ರೀತಿ ಈಗ ಪ್ರತಿ ರವಿವಾರಕ್ಕೊಮ್ಮೆ ಹಳ್ಳಿಗಳಿಂದ ಬರ್ತಕ್ಕಂಥ ವ್ಯಾಪಾರಸ್ಥರಿದ್ದಾರೆ, ಸುಮಾರು ಜನ ರೈತರು ಬರ್ತಾರೆ. ಅವರಿಗೆಲ್ಲ ಎಲ್ಲರೂ ಪರ್ಯಾಯ ವ್ಯವಸ್ಥೆಯಾಗಿ ಮಾಡಿ ಎಲ್ಲ ಮಾರುಕಟ್ಟೆಯಾಗಿ ಮಾಡಿಕೊಡೋಕೆ ಏನಾದ್ರು ಅನುಕೂಲ ತಮ್ಮೇನೋ ಪ್ಲ್ಯಾನ್ ಮಾಡಿದ್ದಾರೆ ಸರ್? ನಾನು ಒಂದು ಕಾಯಿಪಲ್ಯ ಮಾರ್ಕೆಟ್ ಮಾಡಬೇಕು ಅನ್ನೋದು ಒಂದು ಕನಸು ಸರ್. ಅದೊಂದು ಭಾಳ ವರ್ಷದಿಂದ ನಾವು 2001 ಮೆಂಬರ್ ಇದ್ದಾಗ ಹಳೆಯ ಬಿ ಒ ಆಫೀಸ್ ಇತ್ತು, ಇಲ್ಲಿ ಶಾಸಕರ ಅವಧಿ ಹೋಗಿದ್ದು. ನಾವು ಅದು ಆ ಮಾರ್ಕೆಟ್ ಮಾಡ್ಬೇಕನ್ನೋದಕ್ಕೆ ಒಂದು ಸೀಮಿತವಾಗಿ ಜಾಗ ಇಟ್ಟಿದ್ದೇವೆ. ಏನೋ ಈಗ ಬೇರೆ ಯಾವುದಕ್ಕೂ ಯೂಸ್ ಮಾಡ್ಯಾರ, ಯೂಸ್ ಆಗ್ಯಾರಲ್ಲ, ಇನ್ನೂ ಯೂಸ್ ಪರವ ಮಾಡ್ಕೊಂಡಾರ ಯೋಚನೆ ನೋಡ್ಕೋತೀವಿ. ಸಪೋಸ್ ಅದು ಆಗಿದ್ದಿಲ್ಲ ಅಂದರೆ ನಾನು 100% ಹಳೆ ಕಾಯಿಪಲ್ಯ ಮಾರ್ಕೆಟಲ್ಲಿ. ಈಗ ಸಿಂದಗಿ ನಗರದಲ್ಲಿ ತಾಲೂಕನ್ನೇ ಆಳ್ತಕ್ಕಂಥವ್ರು ಅಶೋಕ್ ಮನಗುಳಿ ಅವರು ತಾಲೂಕಿನ ಪ್ರಥಮ ಪ್ರಜೆಯಾಗಿ ಸುಮಾರು ಈಗ 2 ವರ್ಷದ ಅವಧಿಯವ್ರದ್ದು MLA ಪರೇಡಲ್ಲಿ ಬಂದು ಸಾಕಷ್ಟು ಜನಪರ ಕೆಲಸಗಳು ಮಾಡಿದ್ದಾರೆ. ಆಯಿತು, ತಾವು ಅವರು 1.5 ವರ್ಷ ಆದ ನಂತರ, ಅವರ ಆಡಳಿತ ಅವಧಿ 1.5 ವರ್ಷ ಆದ ನಂತರ ಮತ್ತೆ ಪುರಸಭೆಯಲ್ಲಿ ಅವರ ಅಳಿಯನ ಒಂದು ಹಿಡಿತ, ಶಾಂತು ಬಿರಾದರ್ ಅಂದರೆ ಅವ್ರ ಅಳಿಯನ ಒಂದು ಹಿಡಿತ, ಹಳೆಯ ಮಾವರ ಒಂದು ಕಾಂಬಿನೇಷನ್ ಅಲ್ಲಿ ತಾಲೂಕು ಯಾವ ರೀತಿ ಡೆವಲಪ್ಮೆಂಟ್ ಆಗ್ತದೆ ಅನ್ನೋದಕ್ಕೆ ಉತ್ಸಾಹದಲ್ಲಿ ಜನರಿದ್ದಾರೆ. ಇಲ್ಲಿವರೆಗೂ ಈ ರೀತಿ ಕಾಂಬಿನೇಷನ್ಗಳು ತಾಲೂಕಲ್ಲಿ ಕಂಡು ಬಂದಿಲ್ಲ. ಇದೊಂದು ಒಳ್ಳೆ ಕಾಂಬಿನೇಷನ್. ಮೊದಲು ಅಜ್ಜರ್ ಕಾಲದಲ್ಲೆಲ್ಲ, ಮರಗುಳಿಯವರ ಅಜ್ಜರ್ ಕಾಲದಲ್ಲೆಲ್ಲ ಈ ರೀತಿ ಕಾಂಬಿನೇಷನ್ಗಳು ಇರಲಿಲ್ಲ. ಪ್ರತ್ಯೇಕವಾಗಿ ತಮ್ಮ ಕುಟುಂಬದಿಂದ ಯಾರೂ ಕೂಡ ರಾಜಕೀಯಕ್ಕೆ ಪ್ರವೇಶವಾಗಿದ್ದಿಲ್ಲ, ಪುರಸಭೆ ಸದಸ್ಯರಾಗಿ ಉಳಿದಿರೋ ಬಹುಶಃ ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದಿಲ್ಲ. ಆದರೆ ಈ ಅವಧಿಯಲ್ಲಿ ತಾವು ಒಂದು 5 ತಿಂಗಳು ಒಂದು
ಕಾಂಬಿನೇಷನ್ ಅಲ್ಲಿ ಇಲ್ಲಿ ಹಳೆಯ ಮಾವು ಅನ್ನೋದಕ್ಕಿಂತ ಆ ತಾಲೂಕು ಮತ್ತು ಪುರಸಭೆ ಸಿಂದಗಿ ನಗರ ಮತ್ತು ತಾಲೂಕು ಎರಡೂ ಜೋಡಿಯಲ್ಲಿ ಒಂದ್ ಕಡೆ ಆಫೀಸಿಯಲ್ಲಿ ನೋಡ್ಬಿಟ್ರೆ ಒಂದು ತಾಲೂಕು ಆಡಳಿತ ಹಾಗೂ ಪುರಸಭೆ ಆಡಳಿತ ಇವೆರಡರಲ್ಲಿ ತಮಗೆ ಯಾವ ರೀತಿ ಗ್ರಿಪ್ ಸಿಗ್ತಾ ಇದೆ ಸರ್ ಅಂತ? ಶಾಸಕರು ಭಾಳ ಅನುಭವಿಸ್ ಅವ್ರಿಗೆ ಇದ್ದಷ್ಟು ನಾಲೆಜ್ ನನಗೇನು ಅದ ಕಲಿಸೋದಿಲ್ಲ. ಆದ್ರೆ ಅವ್ರ ಸಲಹೆ ಏನವಲ್ಲ ಒಳ್ಳೆ ಸಲಹೆ ಕೊಡ್ತಾರೆ. ಅವ್ರ ಸಲಹೆ ಮ್ಯಾಗ ನಾನು ಕೆಲಸ ಮಾಡಿ ಆಯ್ತೀನಿ. ಇವತ್ತು ನೀವೆಲ್ಲರೂ ಬುಲ್ಡೋಜರ್ ರಸ್ತೆ ಸ್ಥಿತಿಗೆ ಬಂದ್ವಿ. ಯಾಕಂದ್ರೆ ನನ್ನ ವೈಯಕ್ತಿಕ ಶಾಸಕರು ಅಷ್ಟು ಅವ್ರು 40 ವರ್ಷದಿಂದ ಅವ್ರ ತಂದೆಯವರು ಕೂಡ ಮಾಡ್ಕೊತ ಬಂದಿದ್ದೀವಿ. ನಾನು ಬಂದಿದ್ದೆ 2001ರಿಂದ. ಆದರೆ ಎಲ್ಲ ಶಾಸಕರ ಸಹಕಾರಕ್ಕೆ ಹೊಂಟಿದ್ದೆ. ನಾನು ಇಲ್ಲಿವರೆಗೂ ನಾನು ಯಾವಾಗ ಮಾಡ್ಕೊತಿದ್ರು ಶಾಸಕರ ಸಂಸ್ಥೆ ನನ್ನ ಮೇಲೆ ಬಾಗಿ ನಿಂತಿದ್ದಕ್ಕೆ ಇದಾಯಿತು. ಇವತ್ತಿನ ದಿವಸ ಅಧ್ಯಕ್ಷಾಲಯಕ್ಕೂ ಅವ್ರು ಕಾಣಿಕರ್ತರು, ನನ್ನ ಸದಸ್ಯರು ಕಾಣಿಕರ್ತರು. ಹೀಗಾಗಿ ತಾಲೂಕು ಆಡಳಿತಕ್ಕೆ ನಗರ ಆಡಳಿತಕ್ಕೆ ಏನು ಸಮಸ್ಯೆ ಅಂತ ಕಂಡು ಬಂದಿಲ್ಲ. ಯಾಕಂದರೆ ಅವ್ರ ಸಲಹೆ ಸಹಕಾರ ಇರೋದ್ರಿಂದ ಯಾವುದೇ ರೀತಿ ತಾವು ಇಷ್ಟೆಲ್ಲ ನಮ್ಮೊಡನೆ ತಮ್ಮ ಅಭಿಪ್ರಾಯಗಳು ಹಂಚಿಕೊಂಡಿದ್ದೀರಾ. ಇನ್ನೂ ಕೆಲವೊಂದು 5-6 ತಿಂಗಳು ತಮ್ಮ ಅವಧಿ ಇದೆ. ಆ ಅವಧಿಯಲ್ಲಿ ತಮ್ಮಿಂದ ಬಯಸ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳು ಆದಷ್ಟು ಬೇಗ ಜನರಿಗೆ ತಲುಪಲಿ. ಹಾಗೆ ಸಿಂದಗಿ ನಗರ ಸಿಂದಗಿ ಒಂದು ಬಂಗಾರದ ಗಂಟೆ ಹೋಗಲಿ ಅಂತಕ್ಕಂಥ ಆಶೆ ನಮ್ಮ ಸುದ್ದಿವಾಹಿನಿ ಮುಖಾಂತರ ವಿಡಿಯೋ ವ್ಯಕ್ತಪಡಿಸಿದ್ದೀರಾ. ತಮಗೆ ಇಲ್ಲಿವರೆಗೂ ನಮ್ಮೊಡನೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ.